ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಅಧ್ಯಕ್ಷರಾದ ಜಿ.ಎ. ಕೋಟ್ಯಾರ್ ಅವರು ಶ್ರೀವೀನ್ ಡೆವಲಪರ್ ಹಾಗೂ ಶ್ರೀವೀನ್ ದಕ್ಷತ್ ಇಲೆಕ್ಟ್ ಅಪಾರ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿದ ಎಲ್ಲ ಸದಸ್ಯರಿಗೆ ಹಾಗೂ ಅವರು ನಮ್ಮ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ನ ಸದಸ್ಯರಾಗಿರುವುದರಿಂದ ಈ ಕೆಳಗೆ ಕಾಣಿಸಿದ ವಾರ್ತೆಗಳನ್ನು ನಮ್ಮ ಮುಂದೆ ಇಡುತ್ತೇವೆ. ನಮ್ಮ ಕಮಿಟಿಯ ಹೆಡ್ ಆಗಿ ಕಿಶೋರ್ ಕುಮಾರ್ ಅವರು, ಅವರ ಜೊತೆಗೆ 5 ಸದಸ್ಯರು ಸೇರಿ ರಾಘವೇಂದ್ರ ಮೂರ್ತಿಯವರೊಡನೆ 19 ಆಗಸ್ಟ್ 2024ರಲ್ಲಿ ಒಂದು ಚರ್ಚಾಕೂಟವನ್ನು ಮಾಡಿದರು. ಆ ಚರ್ಚಾಕೂಟದಲ್ಲಿ ರಾಘವೇಂದ್ರ ಮೂರ್ತಿ ಹಾಗೂ ಅವರ ಮಾರ್ಕೆಟಿಂಗ್ನ ಮ್ಯಾನೇಜರ್ ಹಾಗೂ ಅವರ ಅಡ್ವೊಕೇಟ್ಗಳು ಈ ಮೂವರ ಮುಂದೆ ಹಾಗೂ ನಮ್ಮ ಸದಸ್ಯರ ಮುಂದೆ ಕೆಲವು ಮಾತುಗಳನ್ನು ಹೇಳಿರುತ್ತಾರೆ. ಮೊದಲನೆಯದಾಗಿ ನಾವು ದ ಕಾಮನ್ ಪೀಪಲ್ ಹಾಗೂ ಉಳಿದ ಮಾಧ್ಯಮದಲ್ಲಿ ಹೇಳಿದ ಮಾತುಗಳನ್ನು ನಾವು ಹಿಂತೆಗೆಯಬೇಕು, ಅಂದರೆ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕೆಂಬ ಮೊದಲನೇ ಅವರ ಡಿಮಾಂಡನ್ನು ನಮ್ಮ ಸದಸ್ಯರ ಮುಂದೆ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಏನು ತಪ್ಪಾಗಿ ಕೆಲವರು ರಾಘವೇಂದ್ರ ಅವರು ಒಂದು ಫ್ಲ್ಯಾಟನ್ನು 2 ಬಾರಿ 3 ಬಾರಿ ಮಾರಿದ್ದಾರೆ. ಈ ಮಾತುಗಳು ಸುಳ್ಳು. ಅಂಥ ಮಾತುಗಳನ್ನು ನಮ್ಮ ಸದಸ್ಯರು ಹೇಳಿದರೂ ಕೂಡ ಅದಕ್ಕೆ ನಾವು ಕ್ಷಮೆಯನ್ನು ಕೇಳುತ್ತೇವೆ. ಅದೇ ರೀತಿ ನಾವು ಏನು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದೇವೆ ಯೂಟ್ಯೂಬ್ಗಳಲ್ಲಾಗಲಿ ಎಲ್ಲಿ ಅದನ್ನು ನಮ್ಮ ಸದಸ್ಯರು ಹಾಗೂ ಆ ಇನ್ವೆಸ್ಟ್ಮೆಂಟ್ ಮಾಡಿದ ಕಮಿಟಿಯ ಪ್ರೆಸಿಡೆಂಟ್ ಆಗಿ ಕಿಶೋರ್ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ. ಈ ಮಾತನ್ನು ನಮ್ಮ ಸದಸ್ಯರ ಮುಂದೆ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎರಡನೇ ಅವರ ವಿಷಯವೇನೆಂದರೆ, ಯಾವುದೇ ವಿಡಿಯೋಗಳು ಅದನ್ನು ಕೂಡಲೇ ನೀವು ಡಿಲೀಟ್ ಮಾಡಬೇಕು. ಇದರಿಂದ ನನಗೆ ತುಂಬ ತೊಂದರೆಗಳಾಗ್ತವೆ, ನಮ್ಮ ವಿಶ್ವಾಸವು ಸಮಾಜದಲ್ಲಿ ಹೋಗ್ತದೆ ಎಂಬ ಒಂದು ಮಾತನ್ನು ಅವರು ಹೇಳಿದ್ದಕ್ಕೆ ನಮ್ಮ ಎಲ್ಲ ಸದಸ್ಯರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಸದಸ್ಯರ 4 ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ದಾರೆ. ಮೊದಲನೆಯದಾಗಿ 2016ರಿಂದ 19ರ ಒಳಗೆ ಎಲ್ಲ ಹಣ ಕಟ್ಟಿದವರಿಗೆ 2020 ಜೂನ್ ತಿಂಗಳೊಳಗೆ ಪ್ರತಿಯೊಬ್ಬರಿಗೂ ನಿಲ್ಲುವುದಕ್ಕೆ ಮನೆ ಮಾಡಿಕೊಡುತ್ತೇವೆ, ಗೃಹ ಪ್ರವೇಶ ಪತ್ರವನ್ನು ಕೂಡ ಕೊಡುತ್ತೇವೆ, ಎಲ್ಲ ಮೂಲಸೌಕರ್ಯವನ್ನು ಕೊಡುತ್ತೇವೆ ಅಂತ ಹೇಳಿದ್ದೀರಿ. ಅದು ನೀವು ಮಾಡಲಿಲ್ಲ. ಅನಂತರ ಸಾಂಕ್ರಾಮಿಕ ರೋಗ ಎಂಬ ಕೋವಿಡ್ ಬಂದಾಗ ಎಲ್ಲ ಕೆಲಸಗಳು ನಿಂತು ಹೋಗಿದ್ದೇವೆ. ಅದಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಪ್ಪಿಗೆಯೂ ಕೂಡ ಕೊಟ್ಟಿದ್ದಾರೆ. 2 ವರ್ಷದವರೆಗೆ ಯಾರೇ ಇನ್ವೆಸ್ಟರು ಬಿಲ್ಡರಿಗೆ ತೊಂದರೆ ಕೊಡುವ, ಅದಕ್ಕಾಗಿ ನಾವು ಮಾನವ ಹಕ್ಕಿನ ಮೇರೆಗೆ ನಿಮಗೆ ಯಾವುದೇ ತೊಂದರೆಯನ್ನು ಕೊಡಲಿಲ್ಲ. ನಮ್ಮ ಈಗಿನ ವಿಷಯ ಏನೆಂದರೆ, 2023ರಿಂದ ನಮ್ಮ ಸದಸ್ಯರು ನಿಮ್ಮಲ್ಲಿಗೆ ಬಂದಾಗ ನೀವು ಸರಿಯಾಗಿ ಮಾತನಾಡಲಿಲ್ಲ. ಆದರೂ ಕೂಡ ನೀವು ಹೇಳಿದ್ದೀರಿ ಜೂನ್ 30ರ ಒಳಗೆ ಎಲ್ಲರಿಗೂ ಮನೆಯನ್ನು ಕೊಡುತ್ತೇವೆ ಅಂತ ಒಂದು ವಾದವನ್ನು ಈ ರೀತಿ 3 ವಾದಗಳನ್ನು ಕೊಟ್ಟಿದ್ದೀರಿ. ಆದರೂ ಅದನ್ನು ಮಾಡಲಿಲ್ಲ. ಹಾಗೂ 2024 ಜನವರಿಯಿಂದ ನಿಮ್ಮಲ್ಲಿ ಕೆಲವೊಮ್ಮೆ ನಮ್ಮ ಸದಸ್ಯರು ಭೇಟಿಯಾದಾಗ ನೀವು ಖಂಡಿತವಾಗಿಯೂ 2024 ಜೂನಲ್ಲಿ ಪ್ರತಿಯೊಬ್ಬರಿಗೂ ಮನೆ ಪ್ರವೇಶ ಪತ್ರ ಕೊಟ್ಟು ಮನೆಯನ್ನು ಮೂಲ ಸೌಕರ್ಯದೊಂದಿಗೆ ಕೊಡ್ತೀರಂತ ಹೇಳಿದ್ದೀರಿ. ಅದು ಕೂಡ ನೀವು ಮಾಡಲಿಲ್ಲ. ಈಗ ನಮ್ಮ ಕಡೆಯದಾಗಿ ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟು ನಿಮ್ಮ ವಿಶ್ವಾಸವನ್ನು ಉಳಿಸುವುದಕ್ಕಾಗಿ ನಾವು ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡುತ್ತೇವೆ. ಅದು ಅಲ್ಲದೆ ನೀವು ಹೇಳಿದ ಮಾತು ಡಿಸೆಂಬರ್ 31, 2024ರಲ್ಲಿ ಎ ವಿಂಗನ್ನು ಕಂಪ್ಲೀಟ್ ಒಪ್ಪಿಗೆ ಪತ್ರ ಸರ್ಕಾರದ ಮೂಲಸೌಕರ್ಯದ ಮೂಲಕ ನಿಮಗೆ ಎಲ್ಲರಿಗೂ ಮನೆ ಪ್ರವೇಶ ಪತ್ರವನ್ನು ಕೊಡುತ್ತೇನೆ. ಉಳಿದ ಬಿ ವಿಂಗನ್ನು ಜೂನ್ 30, 2025ಯಲ್ಲಿ ಕಂಪ್ಲೀಟ್ ಮಾಡಿ ಪ್ರವೇಶ ಪತ್ರದೊಂದಿಗೆ ಆ ಸದಸ್ಯರಿಗೂ ಕೂಡ ಮನೆಯನ್ನು ಕೊಡುತ್ತೇವೆ ಎಂದು ನೀವು ವಚನವನ್ನು ಕೊಟ್ಟಿದ್ದೀರಿ. ಈ ವಚನವನ್ನು ನೀವು ತಪ್ಪಿಸಬಾರದು. ಒಂದು ವೇಳೆ ಡಿಸೆಂಬರ್ 31, 2024ರಲ್ಲಿ ಎ ವಿಂಗಿನ ಪ್ರವೇಶ ಪತ್ರ ಹಾಗೂ ಮೂಲಸೌಕರ್ಯದೊಂದಿಗೆ ನಮ್ಮ ಸದಸ್ಯರಿಗೆ ಕೊಡದೇ ಇದ್ದ ಪಕ್ಷದಲ್ಲಿ ನಮ್ಮ ಎಲ್ಲ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಕೇವಲ ಇಲ್ಲಿ ಇನ್ವೆಸ್ಟ್ ಮಾಡಿದವರಲ್ಲ, ಉಳಿದ ಕಡೆಯಲ್ಲಿ ಇರುವ ಎಲ್ಲ ಸದಸ್ಯರೊಂದಿಗೆ ದೊಡ್ಡ ಪ್ರತಿಭಟನೆಯನ್ನು ಈ ಅಪಾರ್ಟ್ಮೆಂಟ್ನ ಮುಂದೆ ನಾವು ಮಾಡುವುದಂತ ನಿಶ್ಚಯವನ್ನು ಮಾಡಿದ್ವಿ. ಇದಕ್ಕಾಗಿ ಸರ್ಕಾರದ ಪ್ರತಿಯೊಂದು ಪರವಾನಗಿಯನ್ನು ನಾವು ಪಡೆದು ಮಾಡುತ್ತೇವೆ. ಯಾವುದೇ ಇಲ್ಲೀಗಲ್ ಕಾನೂನಲ್ಲಿ ನಾವು ಮಾಡುವುದಿಲ್ಲ.
ನಮಗೆ ಪೂರ ನಿಮ್ಮಲ್ಲಿ ವಿಶ್ವಾಸ ಉಂಟು, ನೀವು ಈ ಕೆಲಸವನ್ನು ಮಾಡುತ್ತೀರಿ. ಡಿಸೆಂಬರ್ 24 ಅಂದು ಎಲ್ಲರಿಗೂ ಏಡ್ ವಿಂಗಲ್ಲಿ ಹಣ ಹಾಕಿದವರಿಗೆ ಮನೆಯನ್ನು ಕೊಡುತ್ತೀರಿ ಹಾಗೂ ಮೂಲಸೌಕರ್ಯವನ್ನು ಮಾಡಿಕೊಡುತ್ತೀರಿ ಎಂದು ಎಲ್ಲರ ಮುಂದೆ ಹೇಳಿದ್ರಿಂದ ಈ ಮಾತಿನ ಮೇರೆಗೆ ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿ ನಿಮಗೆ ಯಾವುದೇ ತೊಂದರೆ ಬರದಂತೆ ನಾವು ನೋಡಿಕೊಳ್ಳುತ್ತೇವೆ. ನಮ್ಮನ್ನು ಕರೆದು ಮಾತನಾಡಿದ್ದಕ್ಕೆ ನಮ್ಮ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಅದು ಅಲ್ಲದೆ ಮಿಸ್ಟರ್ ರಾಘವೇಂದ್ರ ಮೂರ್ತಿ ಹಾಗೂ ಅವರ ಸಹಯೋಗಿಗಳಿಗೆ ನಮ್ಮ ಕಡೆಯದಾಗಿ ಒಂದು ಬೇಡಿಕೆ ಎಂದರೆ, ನೀವು ಹೇಳಿದ ಮಾತು 31 ಡಿಸೆಂಬರ್ 2024 ನಮ್ಮ ಎ ವಿಂಗಿನವರಿಗೆ ಪ್ರವೇಶ ಪತ್ರದೊಂದಿಗೆ ಎಲ್ಲ ಮೂಲಸೌಕರ್ಯದೊಂದಿಗೆ ಮನೆಯನ್ನು ನಿಲ್ಲುವುದಕ್ಕೆ ಕೊಡುತ್ತೀರಿ ಎಂಬ ಮಾತನ್ನು ನೀವು ಉಳಿಸಬೇಕು. ಅದಲ್ಲದೆ ಜೂನ್ 25 30 ಒಳಗೆ ಎ ಬಿ ವಿಂಗಿನ ಕೆಲಸವನ್ನು ಕಂಪ್ಲೀಟ್ ಮಾಡಿ ಅವರಿಗೂ ಪ್ರವೇಶ ಪತ್ರ ಸಂಪೂರ್ಣ ಮೂಲ ಸೌಕರ್ಯದೊಂದಿಗೆ ಪ್ರವೇಶ ಪತ್ರವನ್ನು ಕೊಟ್ಟು ವಾಸ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೀರಿ ಅಂತ ಹೇಳಿದ್ದೀರಿ. ಇದನ್ನು ನಾವು ಜ್ಞಾಪಕದಲ್ಲಿ ಇಟ್ಟು ನೀವು ಕೆಲಸವನ್ನು ಮಾಡಬೇಕು. ನಮ್ಮ ಸದಸ್ಯರು ನಿಮಗೆ ಸಹಕಾರವನ್ನು ಕೊಡುತ್ತಾರೆ. ಅದು ಅಲ್ಲದೆ ಕೂಡಲೇ ರಿಜಿಸ್ಟ್ರೇಷನ್ ಮಾಡೋದಿದ್ದರೆ ಬಾಕಿ ಇದ್ದ ಹಣವನ್ನು ಕೊಡುವುದಕ್ಕೆ ನಮ್ಮ ಸದಸ್ಯರು ಸಿದ್ಧರಿದ್ದಾರೆ. ನಮ್ಮಿಂದ ನಿಮಗೆ ಯಾವುದೇ ತೊಂದರೆ ಆಗದಂತೆ ನಮ್ಮ ಕಮಿಟಿಯು ನೋಡಿಕೊಳ್ಳುತ್ತೆ. ದಯವಿಟ್ಟು ನಮ್ಮ ಈ ಬೇಡಿಕೆಯನ್ನು ಈಡೇರಿಸಿ. ಜೈ ಹಿಂದ್, ಜೈ ಕರ್ನಾಟಕ.